ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2023ರ ಕೊನೆಯ ವಾರ, ಅದು 26th ಡಿಸೆಂಬರ್ ಟು 29th ಡಿಸೆಂಬರ್. ಸೊ ಡಿಸೆಂಬರ್ ಕೊನೆಯ ವಾರದಲ್ಲಿ 25th ಡಿಸೆಂಬರ್ ಸೋಮವಾರ ದಿನ ಕ್ರಿಸ್ಮಸ್ ಕಾರಣ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಹಾಗಾಗಿ ಕೊನೆಯ ವಾರದಲ್ಲಿ 4 ಟ್ರೇಡಿಂಗ್ ಡೇಸ್ ಇರ್ತವೆ. ಸೊ ಈ ಮಾರ್ಕೆಟ್ ಅಲ್ಲಿ ಮೇನ್ ಆಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ ಯಾವ ಲೆವೆಲ್ ಅಲ್ಲಿ ಬರ್ತವೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ 22nd ಡಿಸೆಂಬರ್ ಶುಕ್ರವಾರ ದಿನ ಮಾರ್ಕೆಟ್ ಮೂವ್ಮೆಂಟಮ್ ಯಾವ ರೀತಿ ಇತ್ತು ಅಂತ ಒಂದ್ಸರಿ ನೋಡೋಣ. ಸೊ ಈಗ ನಾನು ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಅರೌಂಡ್ 40 ಪಾಯಿಂಟ್ಸ್ ಅಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು, ಮೊದಲನೇ 15 ನಿಮಿಷದ ನಂತರ ನಿಫ್ಟಿನಲ್ಲಿ ಒಂದು ಒಳ್ಳೆ ರಿಕವರಿ ಬಂತು. ಆ ರಿಕವರಿಗೆ 21,400 ನಮ್ಮ ಪ್ರಕಾರ ಮೊದಲನೇ ರೆಸಿಸ್ಟೆನ್ಸ್. ಆ ಲೆವೆಲ್ ಅಲ್ಲಿ ಬಂದ್ಮೇಲೆ ನಿಫ್ಟಿನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂತು. ಆ ಪ್ರಾಫಿಟ್ ಬುಕಿಂಗ್ ಕೆಳಗಡೆ ಬಂದಿದ್ದು ಅಗೇನ್ ಡೇ ಲೋನ್ ಅಲ್ಲಿ. ಸೊ ಈ ಡೇ ಲೋನ್ ಅಲ್ಲಿ ಬಂದ್ಮೇಲೆ ಅಗೇನ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ಬಂತು. ಅದರಲ್ಲಿ ಮೇನ್ ಆಗಿ ನಿಫ್ಟಿ ಐಟಿ. ಸೊ ನಿಫ್ಟಿ ಐಟಿ ಸ್ಟಾಕ್ ಗಳಲ್ಲಿ ಬಂದ ರಿಕವರಿಯಿಂದ ನಿಫ್ಟಿನಲ್ಲಿ ರಿಕವರಿ ಬಂದು ಕೊನೆ ಹಾಫ್ ಅನ್ ಅವರ್ ಅಲ್ಲಿ ವಾಲಟಿಲಿಟಿನಲ್ಲಿ 21,332 ಹತ್ರ ಕ್ಲೋಸ್ ಆಯ್ತು. ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಬಂದ ಅಪ್ನಲ್ಲಿ 48,000 ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಲೆವೆಲ್ ಮೇಲೆ ಬ್ಯಾಂಕ್ ನಿಫ್ಟಿ ಹೋಗಕ್ಕಾಗದೆ ಅಲ್ಲಿಂದ ಬಂದ ಪ್ರಾಫಿಟ್ ಬುಕಿಂಗ್ 47,500 ಕೆಳಗಡೆ ಬಂದು ತನ್ನ 10 ಡೇ ಮೂವಿಂಗ್ ಆವರೇಜ್ 47,400 ನ ಟಚ್ ಮಾಡಿ ಅದ್ರ ಹತ್ರನೇ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಯ್ತು. ಸೊ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 0.73% ನೆಗೆಟಿವ್ ಅಲ್ಲಿ ಆಯ್ತು. ಆದ್ರೆ ನಿಫ್ಟಿ ಐಟಿ ಸ್ಟಾಕ್ ಗಳ ಸಪೋರ್ಟ್ ಇಂದ 0.44% ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ಇಲ್ಲಿಂದ ಈಗ ನಾವು 26th ಡಿಸೆಂಬರ್ ಹಾಗೂ ಡಿಸೆಂಬರ್ ಕೊನೆಯ ವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಒಂದು ಬಾರಿ ಕ್ವಿಕ್ ಆಗಿ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡಿ. ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 25 lakhs ಇದೆ, ಕಾಲ್ ಸೈಡ್ ಅಲ್ಲಿ 22 lakhs ಆಲ್ಮೋಸ್ಟ್ ಸಮನಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,64,000 21,500 ಸ್ಟ್ರೈಕ್ ಪ್ರೈಸ್ ಹತ್ರ, ಹಾಗೂ ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,23,000 21,300, ಹಾಗೂ ಕೆಳಗಡೆ ಅಗೇನ್ 1,23,000 21,200 ಹತ್ರ. ಸೊ ನಿಫ್ಟಿಗೆ 21,300 ಇಂದ 21,200 ಮೇಜರ್ ಸಪೋರ್ಟ್ ಆಗಿರುತ್ತೆ, ಹಾಗೂ ರೆಸಿಸ್ಟೆನ್ಸ್ 21,500 ವರೆಗೆ ಈಗ ಬಿಲ್ಟ್ ಆಗಿದೆ. ಇನ್ನು ನಾವು ಬ್ಯಾಂಕ್ ನಿಫ್ಟಿ ಚೆಕ್ ಮಾಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 26 lakhs, ಕಾಲ್ ಸೈಡ್ ಅಲ್ಲಿ 28 lakhs. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಆಲ್ಮೋಸ್ಟ್ ಸಮನಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,47,500 ಅರ್ಧ ಮನಿ ಹತ್ರ ಇದೆ, ಹಾಗೂ ಮೇಲೆ 1,94,000 ಸೈಕಾಲಜಿಕಲ್ ಲೆವೆಲ್ 48,000 ಹತ್ರ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ 1,23,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 47,500 ಅರ್ಧ ಮನಿ ಹತ್ರ, ಹಾಗೂ ಕೆಳಗಡೆ 1,41,000 47,000 ಸೈಕಾಲಜಿಕಲ್ ಸಪೋರ್ಟ್ ಹತ್ರ. ಸೊ ಬ್ಯಾಂಕ್ ನಿಫ್ಟಿಗೆ 47,000 ಇಂದ 48,000, ಹಾಗೂ ನಿಫ್ಟಿಗೆ 21,200 300 ಇಂದ ಮೇಲೆ 21,500 ಈ ರೇಂಜ್ ಅಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿ ಈ ಮಂತ್ಲಿ ಎಕ್ಸ್ಪೈರಿ ಕಾಡೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಇನ್ನು ಡಿಸೆಂಬರ್ ಕೊನೆಯ ವಾರದಲ್ಲಿ ಸಾಕಷ್ಟು FIs ಹಾಲಿಡೇ ನಲ್ಲಿ ಇರ್ತಾರೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಆಸ್ ಪರ್ ಆಪ್ಷನ್ ಚೈನ್ ಮಾರ್ಕೆಟ್ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇದೆ. ಸೊ ಇದನ್ನ ನಾವು ಈಗ ಟ್ರೇಡಿಂಗ್ ವ್ಯೂಗೆ ಹೋಗಿ ಚೆಕ್ ಮಾಡೋಣ. ಸೊ ಈಗ ನಾನು ನಿಫ್ಟಿ ಟ್ರೇಡಿಂಗ್ ವ್ಯೂ ಅಲ್ಲಿ ಇದ್ದೀನಿ. ಸೊ ನಿಫ್ಟಿನಲ್ಲಿ ನಾವು 26th ಡಿಸೆಂಬರ್ ಮಂಗಳವಾರ ಆಗಿರ್ಬೋದು, ಅಥವಾ ಡಿಸೆಂಬರ್ ಮಂತ್ ನ ಕೊನೆಯ ವಾರದಲ್ಲಿ ನಮ್ಗೆ ನಿಫ್ಟಿಗೆ ರೆಸಿಸ್ಟೆನ್ಸ್ ಆಸ್ ಪರ್ ಆಪ್ಷನ್ ಚೈನ್ ಹಾಗೂ ಟೆಕ್ನಿಕಲಿ 21,500 ಮೇಲೆ ರೀಸೆಂಟ್ ಲೈಫ್ ಟೈಮ್ ಹತ್ರ 21,593 ಅಥವಾ 600 ಅಂತ ತಗೊಳ್ಳೋಣ. ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಹಾಗೂ ಸಪೋರ್ಟ್ 10 ಡೇ ಮೂವಿಂಗ್ ಆವರೇಜ್ ಹತ್ರ 21,170 ಇಂದ ಮೇಲೆ 21,200. ಸೊ ಈ ಲೆವೆಲ್ ಸಪೋರ್ಟ್ ಆಗಿರುತ್ತೆ. 21,170 ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ನೆಕ್ಸ್ಟ್ ಸೈಕಲಾಜಿಕಲ್ ಸಪೋರ್ಟ್ ಹಾಗೂ 20 ಡೇ ಮೂವಿಂಗ್ ಆವರೇಜ್ 21,000 ಇಂದ ಕೆಳಗಡೆ 20,950 ಹತ್ರ ಬರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಮುಂದಿನ ಸಪೋರ್ಟ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ 21,400 ಮೇಲೆ ಹೋಗ್ತಿದ್ರೆ ಇಲ್ಲಿ ಸಿ ಪೊಸಿಷನ್ಸ್ ಗಳನ್ನ ಟ್ರೈ ಮಾಡಬಹುದು. 21,500 ಇಂದ 600 ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಹಾಗೂ ಹೈಯರ್ ಲೆವೆಲ್ ಇಂದ ಬರೋ ಡೌನ್ ಮೂನ್ ಅಲ್ಲಿ ಬಿಯರಿಶ್ ರೆಡ್ ಕ್ಯಾಂಡಲ್ಸ್ ಗಳು ಆದ್ರೆ ಪುಟ್ ಪೊಸಿಷನ್ಸ್ ನ ತಗೊಂಡು ಕೆಳಗಡೆ 21,300 ಇಂದ 200 ವರೆಗೆ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಅಗೇನ್ ಬರೋ ರಿವರ್ಸಲ್ ಅಲ್ಲಿ ಸಿ ಪೊಸಿಷನ್ಸ್ ಗಳನ್ನ ಟ್ರೈ ಮಾಡಬಹುದು. ಸೊ ನಮ್ಮ ಯಾವುದೇ ಪೊಸಿಷನ್ಸ್ ಗೆ ಅರ್ಧ ಮನಿ ಕಾಲ್ ಪೊಸಿಷನ್ ತಗೊಂಡು ಅಲ್ಲಿ ನಾವು 30 ಪಾಯಿಂಟ್ಸ್ ವರೆಗೆ ಸ್ಟಾಪ್ ಲಾಸ್ ನ ಇಟ್ಕೊಂಡು
ಟ್ರೇಡ್ ಮಾಡಬೇಕು. ಹಾಗೂ ಬರೋ ಮೂಮೆಂಟಮ್ ಅಲ್ಲಿ 1:1.5 ಅಂದ್ರೆ 30 ಪಾಯಿಂಟ್ಸ್ ಇಂದ 50 ಪಾಯಿಂಟ್ಸ್ ಬರ್ತಿದ್ದಂಗೆ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಅಗೇನ್ ಸಪೋರ್ಟ್ ರಿವರ್ಸಲ್ ಹಾಗೂ ರೆಸಿಸ್ಟೆನ್ಸ್ ರಿವರ್ಸಲ್ ಅಲ್ಲಿ ಮತ್ತೆ ಪೊಸಿಷನ್ಸ್ ಗಳನ್ನ ತಗೊಂಡು ಟ್ರೇಡ್ ಮಾಡಬಹುದು. ಇನ್ನು ಮಾರ್ಕೆಟ್ ಅಲ್ಲಿ ಯಾವುದೇ ಒಳ್ಳೆ ನ್ಯೂಸ್ ಬಂದು 21,600 ಮೇಲೆ ನಿಫ್ಟಿ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ನಾವು ಅಗ್ರೆಸಿವ್ ಆಗಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 21,900 ಇಂದ 22,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ 20,950 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ಅನದರ್ 300 to 350 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಡೇಟಾ ಪ್ರಕಾರ ನಿಫ್ಟಿಗೆ 21,200 to 300 ಹಾಗೂ ಹೈಯರ್ ಲೆವೆಲ್ ಅಲ್ಲಿ 21,500 ಮಾತ್ರನೇ ನಿಫ್ಟಿನಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 47,458 ಹತ್ರ ಬಂದಿದೆ. ಬ್ಯಾಂಕ್ ನಿಫ್ಟಿಗೆ ಮೇಲೆ 48,000 ಇಂದ 48,200 ವರೆಗೂ ರೆಸಿಸ್ಟೆನ್ಸ್ ಇರುತ್ತೆ. ಹಾಗೂ ಕೆಳಗಡೆ ಆಪ್ಷನ್ ಚೈನ್ ಪ್ರಕಾರ 47,000 ಹತ್ರ ಇದು 21 ಡಿಸೆಂಬರ್ ಲೋ ಹತ್ರ ಕೂಡ ಆಗುತ್ತೆ. ಸೊ ಇದು ಮೊದಲನೇ ಸಪೋರ್ಟ್ ಆಗುತ್ತೆ. ಇಲ್ಲಿಂದ ಕೆಳಗಡೆ ಅನದರ್ 300 ಪಾಯಿಂಟ್ಸ್ ಅಂತ ತಗೊಂಡ್ರೆ ಸೆಕೆಂಡ್ ಸಪೋರ್ಟ್ 46,700 ಹತ್ರ ಬರ್ತಾ ಇದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಅಲ್ಲಿ ಪೊಸಿಷನ್ಸ್ ಇದ್ರೆ 47,000 ಇಂದ 46,700 ಈ ರೇಂಜ್ ಅಲ್ಲಿ ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಸಿ ಪೊಸಿಷನ್ಸ್ ಗಳನ್ನ ಕೂಡ ಟ್ರೈ ಮಾಡಬಹುದು. ಇನ್ನು ಹೈಯರ್ ಲೆವೆಲ್ ಅಲ್ಲಿ 48,200 48,000 ಸೊ ಈ ಲೆವೆಲ್ ಅಲ್ಲಿ ಬರ್ತಿದಂಗೆ ನಾವು ಕಾಲ್ ಸೈಡ್ ಅಲ್ಲಿ ಇದ್ರೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡಿ ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ ಪುಟ್ ಪೊಸಿಷನ್ಸ್ ಗಳನ್ನ ತಗೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಈಗಿನ ಲೆವೆಲ್ ಅಲ್ಲಿ ಯಾವುದೇ ಪ್ರಾಪರ್ ಟ್ರೇಡಿಂಗ್ ಪೊಸಿಷನ್ಸ್ ಇಲ್ಲ. 47,000 ಹತ್ತತ್ರ ಬಂದು ರಿವರ್ಸಲ್ ಕಾಣ್ತಾ ಇದ್ರೆ ಕಾಲ್ ಪೊಸಿಷನ್ಸ್, ಇನ್ನು 48,000 ಹತ್ತತ್ರ ಬಂದು ರಿವರ್ಸ್ ಬರ್ತಾ ಇದ್ರೆ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಅಟ್ ದ ಮನಿ ಕಾಲ್ ಪೊಸಿಷನ್ಸ್ ನ ತಗೊಂಡ್ರೆ 100 to 120 ಪಾಯಿಂಟ್ಸ್ ಡಿಫರೆನ್ಸ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕು. ಹಾಗೂ 120 ಇಂದ 180 ಪಾಯಿಂಟ್ಸ್ ಅಥವಾ 200 ಪಾಯಿಂಟ್ಸ್ ಬರ್ತಿದ್ದಂಗೆ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಅಥವಾ ನಿಮ್ಮ ಸ್ಟಾಪ್ ಲಾಸ್ ನ 20 to 30 ಪಾಯಿಂಟ್ಸ್ ದೂರದಲ್ಲಿ ಟ್ರೇಲ್ ಮಾಡ್ತಾ ಹೈಯರ್ ಪ್ರಾಫಿಟ್ ನ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ 48,200 ಮೇಲೆ ಯಾವುದೇ ದಿನ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ನಾವು ಅಗ್ರೆಸಿವ್ ಆಗಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಜನವರಿ ಮೊದಲನೇ ವಾರದಲ್ಲಿ 50,000 ನ ಬ್ಯಾಂಕ್ ನಿಫ್ಟಿ ಅಚೀವ್ ಮಾಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಯಾವುದೇ ದಿನ 47,000 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ವೀಕ್ನೆಸ್ ಹೆಚ್ಚಾಗುತ್ತೆ. ಸೊ ಆ ವೀಕ್ನೆಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅನದರ್ 1000 ಪಾಯಿಂಟ್ಸ್ ವರೆಗೆ 46,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಗಳನ್ನ ನಾವು ನೋಟ್ ಮಾಡ್ಕೊಂಡು 26 ಡಿಸೆಂಬರ್ ಹಾಗೂ ಡಿಸೆಂಬರ್ ಕೊನೆಯ ವಾರದಲ್ಲಿ ಟ್ರೇಡ್ ಮಾಡೋಣ. ಹಾಗೂ ನಾನು ಡಿಸೆಂಬರ್ ಕೊನೆಯ ವಾರದಲ್ಲಿ ಹಾಲಿಡೇನಲ್ಲಿ ಇರೋ ಕಾರಣ ವಿಡಿಯೋಗಳು ಮಾಡೋದು ಕಷ್ಟ ಅನ್ಸುತ್ತೆ. ಆದ್ರೆ ನಾವು ಮಾರ್ಕೆಟ್ ಲೆವೆಲ್ಸ್ ನ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತೀವಿ. ಅಲ್ಲಿಂದ ನೀವು ಮಾರ್ಕೆಟ್ ಲೆವೆಲ್ಸ್ ನ ನಿರಂತರವಾಗಿ ಪಡಿಬಹುದು. ಇನ್ನು ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಬೇಕು ಅಂತಂದ್ರೆ ನೀವು ಆಂಜಲ್ ಒನ್, IIFL ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅವುಗಳ ಲಿಂಕ್ ನಾನು ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ನಿಮ್ ಸಲುವಾಗಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಸಲುವಾಗಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ಅದ್ರ ಡೀಟೇಲ್ಸ್ ನನಗೆ ಕಳಿಸಿದ್ರೆ ನಾವು ನಿಮ್ಮನ್ನ ನಮ್ಮ ಪ್ರೀಮಿಯಂ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೋತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.